ಮದುವೆ ಮಾಡ್ಕೋಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗಿತ್ತು ಪೊಲೀಸ್ನವ್ರ ಹತ್ರ. ಸಲ್ಲಿ ಒಂದೇ ಒಂದು ಬಸ್ ಇರೋದು, 10-20 ಬಸ್ ಓಡಾಡ್ತಿದ್ದು ಊರಿಗೆ ಒಂದು ಬಸ್ ಬಿಟ್ಟಿದ್ದ. ಆ ಊರಲ್ಲಿ ಮಾತ್ರ ಒಂದು 50ರಿಂದ 100 ಜನ ಸತ್ತಿದ್ದಾರೆ. ಗೋಪಿನಾಥಮಲ್ಲಿ ಒಂದು 50 ಜನ ಹೋಗಿದ್ದಾರೆ. ಹುಡುಗ ಬುದ್ಧಿ ಅಲ್ವಾ, ಎಲ್ಲ ಇವರು ಎಲ್ಲ ಕಾಡ್ಲಿ ಓಡಾಡೋದು ಮಾಡೋದು ಎಲ್ಲ ಇದ್ದಾಗ ಇವನಿಗೊಂದು ಆಸಕ್ತಿ ಬಂದು ಈ ವೀರಪ್ಪನ ಜೊತೆಲಿ ಹೋಗಿ ಏನಾದರೂ ನಾವು ಮಾಡಬೇಕು ಮಟ್ಟಬೇಕು ಅಂತ ಏನಾದರೂ ಹೋಗಿರ್ಬೋದು. ಆಮೇಲೆ ನಮ್ಮ ತಂದೆಯವ್ರಿಗೆ ಈ ವಿಚಾರ ತಿಳಿದು ಅವ್ರು ಹೋಗಿ ಅಲ್ಲಿ ಅವನ್ನ ಕಾಡ್ಲಿ ಮಾತಾಡಿಸಿ, ಬೇಡಪ್ಪ ನಮ್ಮ ಮಗ ಅಂಥ ವ್ಯಕ್ತಿತ್ವ ಉಳ್ಳ ಸಂಸಾರಗಳೆಲ್ಲ ನಾವು ನಮ್ಮ ಮಗನ ವಾಪಸ್ ಕಳಿಸ್ಬಿಡು ಬೇಡ ಅಂತ ಕರ್ಕೊಂಬಂದ್ಬಿಟ್ರು ಅಲ್ಲಿಂದ. ಆದರೆ ವೀರಪ್ಪನ ಸಾವಿನ ಕುರಿತು ಇವ್ರಿಗೊಬ್ಬರು ಕೂಡ ಪೊಲೀಸ್ ಹೇಳಿಕೆಯನ್ನು ಸರಿ ಅಂತ ವಾದಿಸಿದ ಒಬ್ಬ ನಾಗರಿಕನ್ನು ನಾನು ಇದುವರೆಗೂ ಕಂಡಿಲ್ಲ. ಆಮೇಲೆ ನೀವು ಜೀವನಕ್ಕೆ ಏನು ಮಾಡ್ಕೊಂಡ್ರಿ ಈ ಟೈಮಲ್ಲೆಲ್ಲ? 1990ರಿಂದ 2004 ಜೀವನಾಂಶ ಮಾಡಬೇಕಲ್ಲ ನೀವು. ಈ ಕಡೆ ಜನ ಎಲ್ಲ ನಲ್ಲೂರವರೆಲ್ಲ ಅದೇ ಜಮೀನು ಇತ್ತಲ್ಲ ಮೇಡಮ್, ಸಣ್ಣ ಪುಟ್ಟ ಆಹಾರ ಪದಾರ್ಥಗಳು ಬೆಳೆಯೋದು, ಸಣ್ಣ ಪುಟ್ಟದು ಮಾಡ್ತಿದ್ವಿ. ಬಿಟ್ಟರೆ ಬೇರೆ ಹೇಳ್ಕೊಳ್ಳುವಂಥ ಜೀವನ ಬಿಡಿ ಮೇಡಮ್. ಆ ಕಷ್ಟನ ನಾವು ಮತ್ತೆ ನೆನೆಸ್ಬೇಡಿ, ನಮಗೆ ಅಷ್ಟೊಂದು ನೋವಿದೆ. ನಿಮಗೆ ಹೆಣ್ಣು ಕೊಟ್ರಾ ಮದುವೆ ಆಗೋ ಟೈಮಲ್ಲಿ? ಹೆಂಗಾಯ್ತು ಮದುವೆ ಎಲ್ಲ? ಹೆಂಗಾಗ್ತಾ ಇತ್ತು ಅವಾಗ ಮದುವೆ ಮೇಡಮ್? ಮದುವೆ ದೊಡ್ಡ ಮಟ್ಟದಲ್ಲಿ ಮದುವೆ ಮಾಡ್ಕೋಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗಿತ್ತು ಪೊಲೀಸ್ನವ್ರ ಹತ್ರ. ಪೊಲೀಸ್ನವ್ರ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು. ಸ್ವಾಮಿ, ಇಂಥ ಊರಲ್ಲಿ ಹೆಣ್ಣಿದೆ, ಇಂಥ ಊರಲ್ಲಿ ಗಂಡಿದೆ, ನಾವು ಈ ಥರ ಹೋಗ್ತೀವಿ, ಈ ಥರ ಬರ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿಯನ್ನು ಪೊಲೀಸ್ನವ್ರಿಗೆ ಕೊಟ್ಟು ಹೋಗಿ ಬರೋದು ಎಲ್ಲ ಮಾಡಬೇಕಾಗಿತ್ತು ನಾವು. ನಿಮ್ಮ ಮದುವೆನೂ ಹಂಗೆ ಆಗಿದ್ದ? ನನ್ನ ಮದುವೆ ಆ ಥರ ಆಗಲಿಲ್ಲ. ನಮ್ಮದು ನಮ್ಮ ಮಿಸ್ಸಸ್ಸು ನಾವು ನೋಡಿ ಮಾಡಿದ್ವಿ. ನಾವೇನು ಆ ಥರ ಎದ್ಕೊಂಡು ಹೋಗಿ ಪೊಲೀಸ್ನವ್ರ ಹತ್ರ ಅರ್ಜಿ ಕೊಟ್ಕೊಂಡು ಮಾಡ್ಕೊಂಡಿಲ್ಲ. ನನ್ನ ಪಾಡಿಗೆ ಮಾಡಿದೆ. ನಾನು ದೇವಸ್ಥಾನದಲ್ಲಿ ಹೋಗಿ ಮಾಡ್ಕೊಂಬಂದೆ. ಹಾಗಾಗಿ ನನಗೇನಂತ ಇದು ಆವಾಗ ಲಾಸ್ಟ್ ಬರ್ತಾ ಸ್ವಲ್ಪ ಶಂಕರ್ ಬಿದ್ರಿಯವರು ಒಂದು 2 ವರ್ಷ ಇರುವಾಗ ಇಲ್ಲಿಂದ ಹೋದರು. ಅವರು STF ಇಂದ ರಿಟೈರ್ಡ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ. ಶಂಕರ್ ಬಿದ್ರಿ ಸರ್ ಎಷ್ಟು ವರ್ಷ ಇಲ್ಲಿದ್ರು? 90ರಿಂದ ನನಗೇನು ಒಂದು 5 ವರ್ಷ 5 ವರ್ಷ ಫುಲ್ ಟರ್ಮೇ ಮಾಡಿದ್ರು. ಯಾರೋ ಒಬ್ಬರು DIG ಬಂದರು, ಅಜಯ್ ಕುಮಾರ್ ಸಿಂಗ್ ಏನೋ ಒಬ್ಬರು. ಅವರು ಪಾಪ ಬಂದು ಅವ್ರ ಹಿಂದೆ ಬಂದ ಎಲ್ಲ ಪೊಲೀಸ್ ಅಧಿಕಾರಿಗಳು ನಿಯಮಾನುಸಾರ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಮಾಡದಿದ್ದಾಗೆ ನಡ್ಕೊಂಡ್ರು ಮೇಡಮ್. ಇದರಲ್ಲಿ ಕೆಲವರು ಸಬಾರ್ಡಿನೇಟ್ಸ್, ಅವರು DIG ಹೈಕಮಾಂಡ್ ಅಲ್ಲಿ ಮಾದೇಶ್ವರ ಬೆಟ್ಟದಲ್ಲಿದ್ದರೆ ಅವರ ಸಬಾರ್ಡಿನೇಟ್ ಇನ್ಸ್ಪೆಕ್ಟರ್ಗಳು ಒಂದೊಂದು ಊರ್ಲಿ ಒಬ್ಬೊಬ್ರು ಇರ್ತಿದ್ರಲ್ಲ, ಅವ್ರಿಗಳಿಗೊಂಥರ ವಿಕೃತ ಮನೋಭಾವ. ಏನು ತಪ್ಪು ಯಾರು ಮಾಡಿದ್ರು ಯಾರು ಅಲ್ಲಿ ಹೋಗಿ ಹೇಳೋರು ಇಲ್ವಲ್ಲ. ಈಗ ಅವ್ರಿಗೆ ಹೆಡ್ ಆಫೀಸ್ ಗೊತ್ತಾದ್ರೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಅಲ್ಲಿ ಯಾರು ಹೋಗಿ ಹೇಳಿದ್ರೆ ಅವ್ನು ಮಾರನೇ ದಿವಸ ಇಲ್ಲಿ ಏನಾದ್ರು ಒಂದು ಅನಾಹುತ ಆಗ್ಬಿಡ್ತದೆ. ಹೀಗಾಗಿ ತುಂಬ ಎಲ್ಲ ಅದೇ ಥರ ಆಗ್ಬಿಡ್ತು. ಒಂದು ವೇಳೆ ಅವ್ರಿಗೇನಾದ್ರು ಗೊತ್ತಿದ್ರೆ ಅವರು ಸರಿಪಡಿಸ್ತಿದ್ರೆ, ಏನು ಎಲ್ಲ ಗೊತ್ತಿದೆ ಬಿಡಿ, ಅವ್ರನ್ನೂ ನಾವು ಸಮರ್ಥಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಸದಾಶಿವ ಕಮಿಷನ್ಲಿ 100 ಜನ ಹೇಳಿಕೆ ಮಾಡಿ, ಆ ಹೇಳಿಕೆಯಲ್ಲಿ ಅವ್ರ ವಿರುದ್ಧವಾಗಿ ಎಲ್ಲ ದಾಖಲೆಗಳನ್ನು ಮಾಡಿ, ಅದು ಅವರು DG ಆ್ಯಂಡ್ IG ಆಗುವಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಅವ್ರನ್ನ ಈ ಹುದ್ದೆಗೆ ನೀವು ಅನರ್ಹರು ಅಂತ ಹೇಳ್ಬಿಟ್ಟಿತ್ತು. ಆಮೇಲೆ ಏನೋ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಅದು 2 ದಿವಸನೋ 1 ದಿವಸನೋ ಕೊನೆ ದಿವಸ DG ಆ್ಯಂಡ್ IG ಆಗಿ ಅವ್ರು ರಿಟೈರ್ಡ್ ಆದರು. ಅದು ಆ ಥರ ಅವರ ಒಂದು ಇದಿದೆ. ನಿಮ್ಮ ಸಮುದಾಯದಲ್ಲಿ ನೀವು ಒಬ್ಬರೇ ಓದ್ಕೊಂಡಿದ್ದ ಎಷ್ಟು ಆವಾಗಿನ ಕಾಲ? ಆವಾಗ ಕಾಲದಲ್ಲಿ ಬಹುಶಃ ನಾನು ಒಬ್ಬನೇ ಇದ್ದರು ಮೇಡಮ್. ಅವ್ರಿಗೆಲ್ಲ ಅವ್ರವ್ರ ಪಾಡಿಗೆ ಇದ್ದರು. ಅಂದರೆ ನನ್ನ ಸಾಮಾಜಿಕ ಕಳಕಳಿ ಬೇರೆಯವ್ರಿಗೆ ನೋವಾದಾಗ ಕಣ್ಣು ಮುಂದೆ ಅದನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕೆ ನನಗೆ ಆಗಲಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ನನ್ನನ್ನು ನಾನು ರಕ್ಷಣೆ ಮಾಡಿಕೊಂಡು ಬೇರೆಯವ್ರನ್ನೂ ರಕ್ಷಣೆ ಮಾಡಬೇಕು, ನನ್ನ ನಿಲುವು. ಆ ಥರದಲ್ಲಿ ನನಗೆ ಬ್ಯಾಕ್ ಬೋನ್ ಆಗಿದ್ದವರು ಆವತ್ತಿನ ಪತ್ರಕರ್ತ ಸ್ನೇಹಿತರುಗಳು. ನನಗೇನಾದ್ರು ಒಂದು ತೊಂದರೆ ಆದರೆ ಅವ್ರು ನನ್ನ ಕಣ್ಣಾಗಿ ನೋಡ್ಕೊಳ್ಳೋರು. ಮತ್ತು ಏನಾದರೂ ನಾನು ಎಲ್ಲ ಕಡೆ ಲಿಂಕ್ ಇಟ್ಕೊಳ್ತಿದ್ದೆ, ಎಲ್ಲಿ ಯಾರ್ಯಾರಿಗೆ ಏನು ತೊಂದರೆ ಆಗ್ತಾಯಿದೆ ಅದೆಲ್ಲ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸುದ್ದಿ ಕೊಡೋದು. ಆ ಥರ ಮಾಡಿದಾಗ ಲಿಂಕ್ ಹೆಂಗೆ ಅಂದರೆ, ಲಿಂಕ್ ಅಂತ ಹೇಳಿದ್ರೆ ಇವಾಗ ನಮಗೆ ಸೋಷಿಯಲ್ ಮೀಡಿಯಾ ಇದೆ, ಮೊಬೈಲ್ ಫೋನ್ ಇದೆ, ತುಂಬಾ ಆ್ಯಪ್ಗಳಿದೆ. ಏನಾದರೂ ಒಂದು ನ್ಯೂಸ್ ಕಲೆಕ್ಟ್ ಮಾಡಬೇಕು, ಅದರಲ್ಲಿ ಯಾರಾದರೂ ಒಬ್ರು ಊರಿಂದ ಬಂದ್ಬಿಡೋರು. ಬಸ್ಸಲ್ಲಿ ಒಂದೇ ಒಂದು ಬಸ್ ಇರೋದು, 10-20 ಬಸ್ ಓಡಾಡ್ತಿದ್ದು ಊರಿಗೆ ಒಂದು ಬಸ್ ಬಿಟ್ಟಿದ್ದ, ಒಂದೇ ಬಸ್ಸು. ಆ ಬಸ್ಸು ಒಂದಿನಕ್ಕೆ ಒಂದು ಟ್ರಿಪ್ ಹೋಗಿ ಬರಬೇಕು. ಅವರಿಗೆ ಯಾವುದೇ ಆಹಾರ ಪದಾರ್ಥ, ಸಕ್ಕರೆ, ಧೂಳುಗಳು ಸಿಗಬಾರ್ದು. ಅಂದರೆ ಈ ಥರ ಭಯಂಕರ ಹಿಂಸೆ ಕೊಟ್ಟರೆ
ಜನ ಮತ್ತೆ ಇಂಥ ತಪ್ಪುಗಳು ಮಾಡೋದಿಲ್ವಂತೆ ಅಂತ ಪೊಲೀಸ್ ಸಿದ್ಧಾಂತ ಅಂತೆ ಅದು. ಅಂದ್ರೆ ಅದಕ್ಕಾದ್ರೆ ಎದ್ರುಕೊಂಡು ಸುಮ್ನಾಗ್ತಾರೆ, ಅದಕ್ಕಾದ್ರೆ ಎದ್ರುಕೊಂಡು ವೀರಪ್ಪನ್ ಬರ್ಬಹುದೇನೋ ಈ ತರ. ಈಗ ಈಗ ಏನು ಕಾಶ್ಮೀರ್ಲಿ ಒಂದು ಇದು ಇಲ್ಲ, ಒಂದು ಇದು ನಡೀತು ಮೇಡಮ್, ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ. ಹೋಗಿದ್ದಾರೆ ಈ ಭಾಗದ ಜನ, ಹೇಳಕ್ಕೆ ಅಸಾಧ್ಯ. 20-30 ವರ್ಷ ಖಂಡಿತ ಮೇಡಮ್, ಒಂದ್ ಲೈಫ್ ಅಲ್ಲೇ ಹೋಯ್ತಲ್ಲ. ಹೋಯ್ತು ಒಂದು ಜನ್ರೇಷನ್ ಮುಗಿದೋಗಿದೆ ಮೇಡಮ್. ನಿಮ್ ಜನರೇಷನ್ ಅಲ್ಲೇ ಮುಗ್ದೋಯ್ತು. ನಮ್ದೆಲ್ಲ ಸುಮ್ಮನೆ ಬೋನಸ್ ಲೈಫ್ ನಾವು ಬಾಳ್ತಾ ಇರೋದು, ಅಷ್ಟು ಬಿಟ್ರೆ ನಮಗೆ ಯಾವುದೇ ಇದಿಲ್ಲ. ಎಷ್ಟು ಜನ ಸತ್ತಿರ್ಬೋದು ಸರ್ ಎನ್ಕೌಂಟರ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ? ಇಲ್ಲಿಗಲ್ ಆಗಿ ಎನ್ಕೌಂಟರ್ಲಿ ಮೇಡಮ್ 250 ಮೆಂಬರ್ಸ್ ಮೇಲೆ ಹೋಗಿದ್ದಾರೆ ಮೇಡಮ್. 250 ಮೆಂಬರ್ಸ್ ಅಂದರೆ ಒಂದೂರಲ್ಲ ಮೇಡಮ್, ಒಂದೊಂದು ಊರಲ್ಲಿ ಮಿನಿಮಮ್ 50 ಜನ ಸತ್ತಿರೋ ಊರಿದೆ. ಈ ಮೇಟುಪಾಳ್ಯೂರು ಅಂತ ಒಂದು ಊರಿದೆ, ಕೊಳತ್ತೂರು ಹೋಗೋ ಪಕ್ಕದಲ್ಲಿ. ಆ ಊರಲ್ಲಿ ಮಾತ್ರ ಒಂದು 50ರಿಂದ 100 ಜನ ಸತ್ತಿದ್ದಾರೆ. ಗೋಪಿನಾಥಮಲ್ಲಿ ಒಂದು 50 ಜನ ಹೋಗಿದ್ದಾರೆ. ಈ ಥರದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸಿಕ್ಕಾಪಟ್ಟೆ ಜನ, ಗೋಪಿನಾಥ ಬಾರ್ಡ್ರ್ಗಳಿರೋ ಊರುಗಳು. ಅಲ್ಲಿ ಒಬ್ಬರು ಗೋಪಾಲಕೃಷ್ಣ ಅಂತ ಒಬ್ಬರು ಇದ್ದರು, ತಮಿಳ್ನಾಡಲ್ಲಿ SP, ಅವರು ಹಾಗೆ ಬರೀ ಇಂಥದ್ದೇ ಜನಗಳನ್ನ ಸಾಯಿಸೋದು ಅವರು. ಆಮೇಲೆ ವಾಲ್ಟರ್ ದೇವಾರಂ ಅವರು, ಇವರಿಬ್ಬರು ಸೇರಿಕೊಂಡು ತುಂಬಾ ಡಿಸ್ಟರ್ಬೆನ್ಸ್ ಮಾಡಿಬಿಟ್ರು ಸರ್. ಅಂದರೆ ನೀವು ವೀರಪ್ಪನ್ ನೀವು ನೋಡಿದ್ದೀರಲ್ವಾ? ಅಂದರೆ ನಿಮ್ಮ ನಾನು ಜೀವನದಲ್ಲಿ ಅವ್ನು ನೋಡೋ ಇದು ಸಿಕ್ಕಲೂ ಇಲ್ಲ, ನಾನು ನೋಡಿಲ್ಲ ಮೇಡಮ್ ಅವನ್ನ. ನನಗೆ ಅದು ಆಗಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದನಲ್ಲ, ಅವನಿಗೆ ಕಾಡಲಿದೆ, ನಾವೆಲ್ಲಿ ಹೋಗಿ ನೋಡೋದು ಅವನ್ನ. ಓ, ಹಂಗಾದ್ರೆ ನೀವು ಸಮುದಾಯ ನಿಮ್ದು ಅಷ್ಟೇ, ಅವ್ರಿಗೂ ನಿಮಗೂ ಏನು ನಮಗೆ ಏನಿಲ್ಲ ಮೇಡಮ್. ಅವನ ಹತ್ರ ನಾವು ಒಂದು ಟೀನು ನಮಗೆ ಕೊಡೋದಿಲ್ಲ, ನಮ್ಮ ಮನೆಯಿಂದ ಅವ್ರಿಗೆ. ಆದರೆ ನಮ್ಮ ಅಣ್ಣನಿಗೆ ಪರಿಚಯ ಅಂದರೆ ಹೇಗಿತ್ತು ಅಂದರೆ ಸರ್, ಅವನು ಚಿಕ್ಕ ವಯಸ್ಸು, ಆವಾಗ ಎಲ್ಲ ಹುಡುಗ ಬುದ್ಧಿ ಅಲ್ವಾ, ಎಲ್ಲ ಇವರು ಎಲ್ಲ ಕಾಡಲಿ ಓಡಾಡೋದು ಮಾಡೋದು ಎಲ್ಲ ಇದ್ದಾಗ ಇವನಿಗೊಂದು ಆಸಕ್ತಿ ಬಂದು ಈ ವೀರಪ್ಪನ ಜೊತೆಲಿ ಹೋಗಿ ಏನಾದರೂ ನಾವು ಮಾಡಬೇಕು ಮಟ್ಟಬೇಕು ಅಂತ ಏನಾದರೂ ಹೋಗಿರ್ಬೋದು, ಹುಡುಗ ಬುದ್ಧಿ ಅಷ್ಟೇ. ಆಮೇಲೆ ನಮ್ಮ ತಂದೆಯವ್ರಿಗೆ ಈ ವಿಚಾರ ತಿಳಿದು ಅವ್ರು ಹೋಗಿ ಅಲ್ಲಿ ಅವನ್ನ ಕಾಡಲಿ ಮಾತಾಡಿಸಿ, ಬೇಡಪ್ಪ ನಮ್ಮ ಮಗ ಅಂಥ ವ್ಯಕ್ತಿತ್ವ ಉಳ್ಳ ಸಂಸಾರಗಳೆಲ್ಲ ನಾವು ನಮ್ಮ ಮಗನ ವಾಪಸ್ ಕಳಿಸ್ಬಿಡು ಬೇಡ ಅಂತ ಕರ್ಕೊಂಬಂದ್ಬಿಟ್ರು. ಅಲ್ಲಿಂದ ಕರ್ಕೊಂಬಂದು ಪೊಲೀಸ್ನವ್ರಿಗೆ ಸರೆಂಡರ್ ಮಾಡಿಸಿ, ಸಾರ್ ನಮ್ಮ ತಂದೆ ಸರೆಂಡರ್ ಮಾಡಿಸಿ, ನಾವು ನೋಡಿ ಇಂಥ ಕ್ಯಾರೆಕ್ಟ್ರು ನನಗೆ ಗೊತ್ತಿಲ್ಲದೆ ತಿಳುವಳಿಕೆ ಇಲ್ಲದೆ ಇವನು ಈ ಥರ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತ. ಆಮೇಲೆ ಕೇಸು ಅದಕ್ಕೆ ಅಷ್ಟು ಮಾಡಿದ್ರು, ಅವ್ರು ಕೇಸ್ ಹಾಕಿಸಿ ಜೈಲಿಗೆಲ್ಲ ಕಳಿಸಿ. 1.5 ವರ್ಷ ಇದ್ದ ಜೈಲಿ. ಅಲ್ಲೇ ಇದ್ದಾರೆ ಅಂತ ನಿಮ್ಮ ತಂದೆಗೆ ಗೊತ್ತಾಯ್ತಾ ಮೇಡಮ್? ಅವ್ರಿಗೇನು ಎಲ್ಲ ಭಯಂಕರ ರಾಜಾರೋಸವಾಗಿ ಓಡಾಡ್ತಿದ್ರಲ್ಲ, ಕಾಡಿಗೆ ಹೋಗೋದು ಕಾಮನ್ ಆಗಿತ್ತು ಅದು ಜನಕ್ಕೆ. ಹೌದು ಮೇಡಮ್, ಯಾರು ಬೇಕಂತಾಗ್ಲಿ ಅವನಿಂದ ಜೀವನ ರೂಪಿಸ್ಕೋಬೇಕಂತ ಓದೋರಾಗ್ಲಿ ಒಬ್ಬರು ಇಲ್ಲ ಮೇಡಮ್. ಅವನು ಯಾರನ್ನು ಜೀವನ ರೂಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದು ಅವನದು ಒಂದು ಜೀವನ, ಅವನು ಜೀವ ತಪ್ಪಿಸ್ಕೊಂಡು ತಿರುಗಬೇಕಂತ ಕಾಡಿಗೆ ಹೋದವನೇ ಹೊರತು ಇನ್ನು ಯಾವುದೇ ಟಾರ್ಗೆಟ್ ಇಟ್ಕೊಂಡು ಏನೋ ಒಂದು ಸಾಧಿಸಕ್ಕೆ ಹೋದವನಂತೂ ಇಲ್ಲವೇ ಇಲ್ಲ. ಅವನು ಬೇರೆಯವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಇತ್ತು? ಹಾಗಾಗಿ ಅವನ್ನ ನಂಬಿ ಯಾರೂ ಒಳಗಡೆ ಹೋಗೋಕ್ಕಾಗಲ್ಲ, ಬರೋಕ್ಕೂ ಆಗೋದಿಲ್ಲ. ಈ ಥರದಲ್ಲಿ ಕೆಲವು ಮಿಸ್ಟೇಕ್ಸ್ಗಳು ಆಗ್ಬಿಟ್ಟಿತ್ತು. ನಿಮಗೆ ಗೊತ್ತಿರಂಗೆ ಫಸ್ಟು ಕಿಡ್ನಾಪ್ ಮಾಡಿದ್ದೆ ಯಾರನ್ನ? ಕಿಡ್ನಾಪ್ ಮಾಡಿದ್ದು ರಾಜ್ಕುಮಾರ್ ಇಲ್ಲ ಮೇಡಮ್, ಅಲ್ಲಿ ತಮಿಳ್ನಾಡಲ್ಲಿ ಚಿದಂಬರಂ RF ಆಫೀಸರ್, ತಮಿಳ್ನಾಡಲ್ಲಿ RF ಫಾರೆಸ್ಟ್ ಆಫೀಸರ್ಸು, ಅವ್ರದ್ದು ಕಿಡ್ನ್ಯಾಪು. ಆಮೇಲೆ ರಾಜ್ಕುಮಾರ್ ಅವ್ರದ್ದು, ಆಮೇಲೆ ನಾಗಪ್ಪ. ವೀರಪ್ಪನ್ ಹೇಗೆ ಸತ್ತ? ಅವರು ವಿಜಯ್ ಕುಮಾರ್ IGP ಇದ್ರಲ್ಲ, ಅವ್ರೇನೋ ಜನ ಆಡ್ಕೊಳ್ಳೋದು, ಅದೇನೋ ಪಾಯ್ಸನ್ ಸೈನೈಡ್ ಹಾಕ್ಸ್ಬಿಟ್ಟು ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ. ಇವರು ಸರ್ಕಾರ ಎನ್ಕೌಂಟ್ರ್ ಮಾಡಿ ಎಲ್ಲ ಇದಾಯಿತು ಅಂತ ಇವರು. ಆದರೆ ದೇಶದ ಯಾವ ಒಬ್ಬ ನಾಗರಿಕನು ಇದುವರೆಗೂ ಕೂಡ ಅದನ್ನು ಒಪ್ಕೊಂಡು ಇಲ್ಲ. ಈ ಎನ್ಕೌಂಟ್ರ್ ಬಗ್ಗೆ ಇದುವರೆಗೂ ಅಟ್ಲೀಸ್ಟ್ ಯಾವುದೇ ವಿಚಾರ ನಡೆದಾಗ 10 ಜನ ಪರ ವಿರೋಧ ಆದರೂ ಮಾತಾಡ್ತಾರೆ. ಆದರೆ ವೀರಪ್ಪನ ಸಾವಿನ ಕುರಿತು ಇದುವರೆಗೂ ಒಬ್ಬರು ಕೂಡ ಪೊಲೀಸ್ ಹೇಳಿಕೆಯನ್ನು ಸರಿ ಅಂತ ವಾದಿಸಿದ ಒಬ್ಬ ನಾಗರಿಕನ್ನು ನಾನು ಇದುವರೆಗೂ ಕಂಡಿಲ್ಲ. ಈಗ ಸಮಾಜದ ದೃಷ್ಟಿಯಿಂದ ಅಪರಾಧಿ ಅಂತ ಪೊಲೀಸ್ ಡಿಕ್ಲೇರ್ ಮಾಡಿತ್ತು, ಕೋರ್ಟ್ ಡಿಕ್ಲೇರ್ ಮಾಡಿತ್ತು. ಅವನ್ನ ಬಂಧಿಸೋ ವಿಚಾರದಲ್ಲಿ ಯಾರ್ದು ತಕರಾರಿಲ್ಲ. ಆದರೆ ಅವನ್ನ ಬಂಧಿಸುವ ವಿಧಾನ ಇತ್ತಲ್ಲ, ಎನ್ಕೌಂಟರು ಅಂತ ಇವರು ಹೇಳ್ತಾ ಇದ್ದಾರಲ್ಲ, ಅದು ಎನ್ಕೌಂಟರ್ ಅಲ್ಲ, ಮೋಸದಿಂದ ಪಾಯ್ಸನ್ ಕೊಟ್ಟು ಸಾಯಿಸಿದ್ರು ಅಂತ
ಅವ್ರ ಹೆಂಡತಿ ಏನು ಹೇಳ್ತಾ ಇದ್ದಲ್ಲ ಮುತ್ತುಲಕ್ಷ್ಮಿ. ಅದರಿಂದ ನಾವು ಆ ವಿಚಾರದಲ್ಲಿ ನಾವು ಹತ್ತಿರದಲ್ಲಿ ಇಲ್ಲ, ದೂರದಿಂದ ಕೇಳಿರೋ ವಿಚಾರಗಳನ್ನ ಮಾತ್ರ. ನಿಮ್ಗೆ ಯಾವ ರೀತಿ ತೊಂದರೆ ಆಯ್ತು ಪೊಲೀಸ್ನವರಿಂದ? ಸರ್, ಪೊಲೀಸ್ನವರಿಂದ ನನಗೆ ವೈಯಕ್ತಿಕವಾಗಿ ಸುಮ್ಮನೆ ನನ್ನನ್ನು ಕರೆಸೋದು ವಿಚಾರಣೆಗಂತ. ಆ ಪೊಲೀಸವರು ನಾನು ಹೋಗ್ತಾ ಇರಲಿಲ್ಲ, ಎದುರಿಸೋದು, ಬೇರೆಯವ್ರ ಕೈಲಿ ಹೇಳಿ ಕಳಿಸೋದು, ಆಮೇಲೆ ನನ್ನನ್ನು ದೃಷ್ಟಿ ಇಟ್ಕೊಂಡು ನೋಡೋದು, ನಮ್ಮ ಮನೆಗೆ ಬರೋದು, ಸುಮ್ಮನೆ ನಾನು ಇಲ್ಲದಿದ್ದ ಟೈಮಲ್ಲಿ ಬಂದ್ಬಿಟ್ಟು ಮಣಿ ಇದ್ದಾನಂತ ಕೇಳ್ಕೊಂಡು ಹೋಗೋದು, ಒಂಥರ ಭಯದ ವಾತಾವರಣದಲ್ಲೇ ನನ್ನನ್ನು ಹಿಂಸೆ ಕೊಟ್ಬಿಟ್ರು. ನನ್ನನ್ನು ನೋಡಿದ್ರೆ ಮಾತಾಡೋದಿಲ್ಲ, ನಾನು ಇಲ್ದಿದ್ದಾಗ ನಮ್ಮ ಮನೆಗೆ ಹೋಗಿ ಮಣಿ ಬಂದನಾ ಅಂದ್ಬಿಟ್ಟು ಕೇಳ್ಬಿಟ್ಟು ಹೋಗೋದು, ಪಕ್ಕದ ಊರ್ಲಿ ಹೋಗೋದು, ಮಣಿ ಇಲ್ಲಿ ಬಂದಿದ್ನಾ ಅಂತ ಕೇಳೋದು. ಈ ಥರ ಅಲ್ಲಿ ಜನವು ಮಣಿನ ಕೇಳಿದ್ರಂತೆ, ಏನಪ್ಪ ಇದು ವಿಚಾರ, ಎನ್ಕೌಂಟ್ರು ಅದು ಇದು ವಿಚಾರಣೆಗಳೆಲ್ಲ ಆಗ್ತಾ ಇದೆ, ಈ ಮಣಿನ ಹಿಡ್ಕೊಂಡು ಹೋಗ್ಬಿಟ್ರೆ ಹಾಗೆ ಹೀಗೆ ಅಂತ ಏನೋ ಎಲ್ಲರಿಗೂ ಒಂಥರ ರಕ್ಷಕನಾಗಿದ್ದಾನೆ, ಇವನಿಗೆ ಹಿಡ್ಕೊಂಡು ಹೋಗ್ಬಿಡ್ತಾರ, ನೀವೆಲ್ರಿಗೂ ಅವಾಗ ಒಂಥರ ಇದ್ದಾನೆ ಎಲ್ಲೋ. ಹ್ಯೂಮನ್ ರೈಟ್ಸ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಸರ್. ನಾನು ಮಡ್ರಾಸು, ಮಧುರೈ ಎಲ್ಲ ಕಡೆ ಇರ್ತಕ್ಕಂಥ ಮಾನವ ಹಕ್ಕುಗಳಿಗೆ ಯಾರು ಹೋರಾಟ ಮಾಡ್ತಾರ ಅವ್ರ ಬಗ್ಗೆ ಎಲ್ಲ ನಮಗೆ ತಿಳುವಳಿಕೆ ಇತ್ತು. ಹಂಗಾಗಿ ಸ್ವಲ್ಪ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಇತ್ತು. ಹೌದೌದು. ನಿಮ್ಮ ತಂದೆ ಹೋಗಿ ಪಾಪ ವೀರಪ್ಪನಿಂದ ಕರ್ಕೊ ಬಂದ್ರಲ್ಲ ನಿಮ್ಮ ಅಣ್ಣನ್ನ, ಆ ಟೈಮಲ್ಲಿ ವೀರಪ್ಪನ ಅಷ್ಟು ಕುಖ್ಯಾತ, ಒಂದು 10 ಜನ, ಒಂದು 10-12 ಜನ ಪೊಲೀಸ್ ಅಧಿಕಾರಿಗಳನ್ನ ಹೊಡೆದಾಕಿದ್ದ ಅಂತ ಒಂದು ಇದಿತ್ತು. ಅಷ್ಟರೊಳಗಡೆ 15 ಜನ ಪೊಲೀಸ್ ಹೊಡೆದಾಕಿದ್ದ. ಸರ್, ಅವ್ರು ಅಷ್ಟೊಂದು ಜನ ಪೊಲೀಸ್ನವ್ರನ್ನ ಹೊಡೆದಾಕಕ್ಕೆ ಬಲವಾದ ಕಾರಣ ಏನು ನಿಮ್ಮ ಪ್ರಕಾರ? ಸರ್, ಅವನಿಗೆ ಅವನ್ನ ಹಿಡಿಯಕ್ಕೆ ಬರ್ತಾ ಇದ್ದಾರೆ, ಅವನ ಜೀವನ ತೆಗಿತಾರೆ, ನನ್ನನ್ನು ಸಾಯಿಸ್ತಾರೆ, ಈ ಥರ ಏನಾದ್ರು 4-5 ಜನ ಪೊಲೀಸರನ್ನ ಹೊಡೆದಾಕ್ಬಿಟ್ರೆ ಅವ್ರು ನನ್ನನ್ನು ಹುಡ್ಕೋದನ್ನು ಬಿಟ್ಬಿಡ್ತಾರೆ ಅಂತ ಅವನಿಗೆ ಒಂದು ಥಿಂಕಿಂಗ್ ಅಷ್ಟೇ. ಪೊಲೀಸ್ ಎಲ್ಲೂ ಬಿಡೋದಿಲ್ಲ ಅನ್ನೋದು ಇಲ್ಲ. ಒಂದು 10 ಜನನ ಹಿಡಿಯಕ್ಕೆ ಬರ್ತಾ ಇದ್ದಾರೆ, ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ನೋಡೋಣ ಇವ್ರನ್ನ ಒಂದು ಸಾರಿ ಮುಗಿಸ್ಬಿಟ್ರೆ ಇಲ್ಲಿಗೆ ನಿಂತೋಯ್ತದೆ, ನಮ್ಮನ್ನು ಯಾರು ಹುಡ್ಕೋದಿಲ್ಲ ಅಂತ. ಇನ್ನೂ ಒಂದು 10 ಜನ ಹೋಗ್ತಾರೆ, ಅವ್ರನ್ನ ಏನಾದ್ರು ಹೊಡೆದಾಗ್ಬಿಟ್ಟು ಇದೇ ಥರ ಅವನು ಇದು ಹೋಗ್ತಾ ಇದ್ದಿದ್ದು. ಅವನ ಸೈಕಾಲಜಿಕಲ್ ಫೀಲಿಂಗು ಈ ಥರ ಇದ್ದಿರ್ಬೋದು ಅಂತ ನಾನು ನನ್ನ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ. ಅದು ಅವನಿಗೆ ಯಾರೇ ಹೋದರೂ ಅಷ್ಟೇ ಪೊಲೀಸ್ ಅಧಿಕಾರಿಗಳು ಸತ್ರ ಆ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ ಅನ್ನೋ ಫೀಲಿಂಗ್ಸ್ ಅವ್ನಿಗೆ ಇರ್ತಾ ಇರಲಿಲ್ಲೋ ಏನೋ, ನನಗೆ ಅನ್ನಿಸ್ತಾ ಇರಲಿಲ್ಲ ಅದು. ಆಮೇಲೆ ಯಾರಾದರೂ ಆಮೇಲೆ ತಪ್ಪು ಮಾಹಿತಿಗಳು ಕೊಡೋದು ಅವನಿಗೆ, ಈ ಪೊಲೀಸ್ ಅಧಿಕಾರಿ ಆ ಥರ ಮಾಡಿದ್ದಾನೆ, ಈ ಥರ ಮಾಡಿದ್ದಾನೆ, ಜನಗಳಿಗೆ ಆಗ ಮಾಡಿದೆ ಈಗ ಮಾಡ್ದೆ ಅಂತ. ಅದು ಅವನಿಗೆ ಅದೊಂಥರ ಕ್ರಿಯಲ್ ಡಿಸೀಸ್, ಅದೊಂಥರ ಡಿಸೀಸ್, ಅದೊಂದು ಕಾಯಿಲೆ, ಸೈಕಾಲಜಿ ಕಾಯಿಲೆ. ಯಾವ ಥರ ಅಂದರೆ ಜನಗಳನ್ನ ಸಾಯಿಸ್ತಾ ಇರೋದೇ ಅವನಿಗೊಂದು ಉದ್ಯೋಗದ ಕಾಯಿಲೆ ಆಗ್ಬಿಟ್ಟಿತ್ತು.